ಗುಜರಾತ್ ಟೈಟನ್ಸ್ ಟೀಮ್ ಸ್ಟ್ರಾಂಗ್ ಇದೆಯಾ? ಹಾಯ್ ಹಲೋ ನಮಸ್ಕಾರ ಗುರು. ಸಮಸ್ತ ಕರ್ನಾಟಕ ಜನತೆಗೆ ಈ ಕನ್ನಡಿಗ ಮಾಡುತ್ತಿರುವ ನಮಸ್ಕಾರಗಳು. ಒಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತಂ ಸುಸ್ವಾಗತಂ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. GT ಬಗ್ಗೆ, GT ಕಂಪ್ಲೀಟ್ ಸ್ಕ್ವಾಡ್ ಹಾಗೂ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್, ರೆಕಾರ್ಡ್ಸ್ ಆ್ಯಂಡ್ ಮೈಲ್ ಸ್ಟೋನ್ಸ್ ಹಾಗೂ ನನ್ನ ಸ್ಟ್ರಾಂಗ್ ಪ್ಲೇಯಿಂಗ್ 11 ಫಾರ್ GT. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲನೇದಾಗಿ ಕಂಪ್ಲೀಟ್ ಸ್ಕ್ವಾಡ್ ನೋಡೋಣ. ಮೊದಲನೇದಾಗಿ ಬ್ಯಾಟರ್ಸ್ ಶುಭ್ಮಾನ್ ಗಿಲ್, ಸಾಯಿ ಸುದರ್ಶನ್, ಶಾರುಖ್ ಖಾನ್. ವಿಕೆಟ್ ಕೀಪರ್ಸ್ ಜಾಸ್ ಬಟ್ಲರ್, ಟಾಮ್ ಬ್ಯಾಂಟನ್, ಅನುಜ್ ರಾವತ್, ಕುಮಾರ್ ಕುಶಾಗ್ರಾ. ನೆಕ್ಸ್ಟ್ ಆಲ್ರೌಂಡರ್ಸ್ ಜಾಸನ್ ಹೋಲ್ಡರ್, ರಶೀದ್ ಖಾನ್, ವಾಷಿಂಗ್ಟನ್ ಸುಂದರ್, ರಾಹುಲ್ ತೆವಾಟಿಯಾ, ಗ್ಲೆನ್ ಫಿಲಿಪ್ಸ್, ನಿಶಾಂತ್ ಸಿಂಧು, ಅರ್ಷದ್ ಖಾನ್. ನೆಕ್ಸ್ಟ್ ಬೌಲರ್ಸ್ ಸಾಯಿ ಕಿಶೋರ್, ಜಯಂತ್ ಯಾದವ್, ಮೊಹಮ್ಮದ್ ಸಿರಾಜ್, ಕಗ್ಗಿಸೋ ರಬಾಡಾ, ಪ್ರಸಿದ್ಧ್ ಕೃಷ್ಣ, ಇಶಾಂತ್ ಶರ್ಮಾ, ಲೂಕ್ ಹುಡ್, ಅಶೋಕ್ ಶರ್ಮಾ, ಗುರ್ನೂರ್ ಬ್ರಾರ್, ಪೃಥ್ವಿ ರಾಜ್. ಇದಾಗಿತ್ತು 2026ರ ಕಂಪ್ಲೀಟ್ ಸ್ಕ್ವಾಡ್ ಫಾರ್ ಗುಜರಾತ್ ಟೈಟನ್ಸ್. ಈಗ ರೆಕಾರ್ಡ್ಸ್ ಆ್ಯಂಡ್ ಮೈಲ್ಸ್ಟೋನ್ಸ್ ಬಗ್ಗೆ ನೋಡೋಣ. GT ರೆಕಾರ್ಡ್ಸ್ ಬಗ್ಗೆ ನೋಡೋದಾದರೆ, ಮೊದಲನೇ ಸೀಸನ್ ಅವ್ರು ಆಡಿರೋ ಸೀಸನಲ್ಲೇ ಅವರು ಚಾಂಪಿಯನ್ಸ್ ಆಗಿದ್ದಾರೆ ಗುರು. ಅವರು 2022ರಲ್ಲಿ ಡೆಬ್ಯೂ ಮಾಡ್ತಾರೆ. ಆ ಡೆಬ್ಯೂ ಸೀಸನಲ್ಲೇ ಅವರು ಚಾಂಪಿಯನ್ಸ್ ಆಗ್ತಾರೆ. ಹಾಗೂ ಪ್ಲೇ ಆಫ್ ಕನ್ಸಿಸ್ಟೆನ್ಸಿ ಅಂತ ನೋಡೋದಾದರೆ, ಆಡಿರೋ 4 ಸೀಸನಲ್ಲಿ 3 ಬಾರಿ ಅವರು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ. ನೆಕ್ಸ್ಟ್ ಮೈಲ್ ಸ್ಟೋನ್ ಬಗ್ಗೆ ನೋಡೋದಾದರೆ, GT ಪರ ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರು ಅಂದರೆ ಶುಭ್ಮಾನ್ ಗಿಲ್. 2500ಕ್ಕೂ ಹೆಚ್ಚು ರನ್ ಇವರು ಹೊಡೆದಿದ್ದಾರೆ. ನೆಕ್ಸ್ಟ್ ಒಂದು ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ ಗುರು. 973 ರನ್ ಅವರು ಹೊಡಿತಾರೆ. ಕಿಂಗ್ ಕೊಹ್ಲಿ ಬಿಟ್ರೆ ನೆಕ್ಸ್ಟ್ ಯಾರು ಅಂದರೆ ಅದು ಶುಭ್ಮಾನ್ ಗಿಲ್. ಇವರು 2023ರಲ್ಲಿ 890 ರನ್ ಹೊಡೆದು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗ್ತಾರೆ. ನೆಕ್ಸ್ಟ್ ಸಾಯಿ ಸುದರ್ಶನ್. ಇವರು ಹೋದ ವರ್ಷ ಅಂದರೆ 2025ರಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಯಾರು ಅಂದರೆ ಅದು ಸಾಯಿ ಸುದರ್ಶನ್. ಇವರು ಒನ್ ಆಫ್ ದಿ ಯಂಗೆಸ್ಟ್ ಪ್ಲೇಯರ್ ಆರೆಂಜ್ ಕ್ಯಾಪ್ ಹೋಲ್ಡರ್. ಹಾಗೂ ಒಂದು ಸೀಸನಲ್ಲಿ 700ಕ್ಕೂ ಅಧಿಕ ರನ್ ಹೊಡೆದ ಯಂಗೆಸ್ಟ್ ಪ್ಲೇಯರ್ ಯಾರು ಅಂದ್ರೆ ಅದು ಸಾಯಿ ಸುದರ್ಶನ್. ಹಲೋ ಹೇಳಿ, ನಾವು ನಿಮ್ಮ ಅಭಿಮಾನಿ ಅಣ್ಣ. ನೆಕ್ಸ್ಟ್ GT ಪರ ಅತಿ ಹೆಚ್ಚು ವಿಕೆಟ್ಸ್ ತಗೊಂಡಿದ್ದು ಯಾರು ಅಂದ್ರೆ ಅದು ರಾಶಿದ್ ಖಾನ್. ಹಾಗೂ ಇವರು 8ನೇ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಬಂದು 32 ಬಾಲ್ಗೆ 79 ರನ್ ಹೊಡಿತಾರೆ ಗುರು. ಹಾಗೂ GT ಪರ ಹೈಯೆಸ್ಟ್ ರನ್ ಎಷ್ಟು ಅಂದರೆ ಅದು 233. ಇವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಹೊಡಿತಾರೆ. ಇದಾಗಿತ್ತು GT ಅವರ ರೆಕಾರ್ಡ್ಸ್ ಆ್ಯಂಡ್ ಮೈಲ್ ಸ್ಟೋನ್ಸ್. ನೆಕ್ಸ್ಟ್ ಪ್ಲೇಯರ್ಸ್ ಕೀ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಶುಭ್ಮಾನ್ ಗಿಲ್. ಇವರೇ ಈ ವರ್ಷನೂ ಕೂಡ ಕ್ಯಾಪ್ಟನ್. ಶುಭ್ಮಾನ್ ಗಿಲ್ ಬಗ್ಗೆ ಹೇಳಬೇಕಂದ್ರೆ ಇವರು ಒಂದು ಓಪನರ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊಳ್ತಾರೆ. ಹಾಗೂ ಅವಾಗಲೇ ಹೇಳ್ದಂಗೆ ಒಂದೇ ಸೀಸನ್ನಲ್ಲಿ ಅತಿ ಹೆಚ್ಚು ರನ್ ನೋಡಿದ್ದು ಯಾರು ಅಂದರೆ ಅದು ನಮ್ಮ ಕಿಂಗ್ ಕೊಹ್ಲಿ. ಅದು ಬಿಟ್ಟರೆ ಸೆಕೆಂಡ್ ಯಾರು ಅಂದರೆ ಅದು ಶುಭ್ಮಾನ್ ಗಿಲ್. ನೆಕ್ಸ್ಟ್ ಸಾಯಿ ಸುದರ್ಶನ್. ಅವಾಗಲೇ ಹೇಳ್ದಂಗೆ ಸಾಯಿ ಸುದರ್ಶನ್ ಅವರು 2025ರಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಹೌದು. ಹೋದ ವರ್ಷ ಇವರು 700+ ರನ್ ಹೊಡೆದ್ಬಿಟ್ಟು ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ರು. ಒಂದು ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಹಾಗೂ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್. ನೆಕ್ಸ್ಟ್ ರಾಶಿದ್ ಖಾನ್ ಅಂತ ಬಂದರೆ ಇವರು ಕೂಡ ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಪ್ಲೇಯರ್. ಇವರು ಬಾಲಿಂಗ್ ಕೂಡ ಸಕಲ ಮಾಡ್ತಾರೆ ಹಾಗೂ ಕೆಲವೊಮ್ಮೆ ಮ್ಯಾಚ್ ಫಿನಿಶಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಜಾಸ್ ಬಟ್ಲರ್. ಇವರು ಕೂಡ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಸ್ ಎ ಓಪನರ್. ತುಂಬ ಚೆನ್ನಾಗಿ ಆಡ್ತಾರೆ ಗುರು ಇವರು. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ಇವ್ರನ್ನ ನೋಡಿದ್ದೀವಿ ನಾವು RCBಯಲ್ಲಿ ಯಾವ ಥರ ಆಡಿಸ್ತಾರೆ. ಡೆತ್ ಬೌಲಿಂಗ್ ಆಗಲಿ ಅಥವಾ ಸ್ಟಾರ್ಟಿಂಗ್ ಪವರ್ ಪ್ಲೇಲ್ ಆದರೂ ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿಕೊಡ್ತಾರೆ, ವಿಕೆಟ್ಗಳನ್ನ ಎತ್ಕೊಡ್ತಾರೆ. ಇವ್ರನ್ನ ಕೀ ಪ್ಲೇಯರ್ ರೋಲ್ ಇನ್ ಬೌಲಿಂಗ್ ಫಾರ್ GT ಅಂತಾನೆ ಹೇಳ್ಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ನೆಕ್ಸ್ಟ್ ಜೇಸನ್ ಹೋಲ್ಡರ್.
ಇವರು ಕೂಡ ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಆಗಿ ಕಾಣಿಸ್ಕೊಳ್ತಾರೆ. ಇವರು ಮೂಲತಃ ವೆಸ್ಟ್ ಇಂಡೀಸ್ನವರು. ವೆಸ್ಟ್ ಇಂಡೀಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಏನಾದರೂ ಸೆಟಲ್ ಆದರೆ ತುಂಬ ಡೇಂಜರಸ್ ಆಗಿ ಕಾಣ್ತಾರೆ. ನೆಕ್ಸ್ಟ್ ಕಗಿಸೋ ರಬಡ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಕೂಡ ಒಂದು ಡೆತ್ ಬೌಲಿಂಗ್ ಸ್ಪೆಷಲಿಸ್ಟ್. ಯಾರು ಅಂದರೆ ಅದು ರಬಡ. ಇವರು ಕೂಡ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ನೆಕ್ಸ್ಟ್ ಪ್ರಸಿದ್ಧ್ ಕೃಷ್ಣ, ನಮ್ಮ ಕನ್ನಡಿಗ ಪ್ರಸಿದ್ಧ್ ಕೃಷ್ಣ ಅವರು ಕೂಡ ಒಂದು ಗುಡ್ ಬೌಲರ್ ಆಗಿ ಕಾಣಿಸ್ಕೊಳ್ತಾರೆ. ಇದಾಗಿತ್ತು ಪ್ಲೇಯರ್ಸ್ನ ಕೀ ಫ್ಯಾಕ್ಟ್ಸ್. ಇದೀಗ ಕೊನೆಯದಾಗಿ ಬರೋಣ, ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ GT ಯಾರು ಅಂತ ನೀವೆಲ್ಲ ಕೇಳೋದಾದ್ರೆ ಅದು ಓಪನರ್ಸ್ ಆಗಿ ಶುಭ್ಮಾನ್ ಗಿಲ್, ಸಾಯಿ ಸುದರ್ಶನ್, ಗ್ಲೆನ್ ಫಿಲಿಪ್ಸ್, ಶಾರುಖ್ ಖಾನ್, ರಾಹುಲ್ ತೆವಾಟಿಯಾ, ವಾಷಿಂಗ್ಟನ್ ಸುಂದರ್, ರಾಶಿದ್ ಖಾನ್, ಮೊಹಮ್ಮದ್ ಸಿರಾಜ್, ಕಗಿಸೋ ರಬಡ, ಪ್ರಸಿದ್ಧ್ ಕೃಷ್ಣ. ಹಾಗೂ ಇಂಪ್ಯಾಕ್ಟ್ ಆಗಿ ಯಾರನ್ನ ಪಿಕ್ ಮಾಡ್ತೀನಿ ಅಂದರೆ ಸಾಯಿ ಕಿಶೋರ್ನ ಪಿಕ್ ಮಾಡ್ತೀನಿ. ಇದಾಗಿತ್ತು ನನ್ನ ಸ್ಟ್ರಾಂಗೆಸ್ಟ್ 11 ಫಾರ್ ಗುಜರಾತ್ ಟೈಟನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಕನ್ನಡ ಯೂಟ್ಯೂಬರ್ಗೆ ನಿಮ್ಮ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ರೆ ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೂ ಮೊದಲಿನಿಂದ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿಕೊಂಡು ಬಂದಂತಹ ನನ್ನ ಎಲ್ಲ ಫ್ರೆಂಡ್ಸ್ ಹಾಗೂ ವ್ಯೂವರ್ಸ್ಗಳಿಗೆ ಥ್ಯಾಂಕ್ ಯು ಸೋ ಮಚ್.